ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚೊಂಗೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮೊಹರಂಗೆ ಸ್ಪೆಷಲ್ ಆದ ಡಿಶ್ ಆಗಿರುತ್ತೆ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಚೊಂಗೆ ಮಾಡುವುದಕ್ಕೆ 1 ಕಪ್ಪು ಪುಟಾಣಿಯನ್ನು ತೆಗೆದುಕೊಂಡಿದ್ದೇನೆ, 1 ಕಪ್ಪು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಫ್ರೈಡ್ ದಾಲ್ ಪುಟಾಣಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದನ್ನು ಪೌಡ್ರ್ ಮಾಡಿ ಇಟ್ಟುಕೊಳ್ಳಿ. ಇದಕ್ಕೆ 1 ಕಪ್ ಬೆಲ್ಲವನ್ನು ಹಾಕಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಒಂದು ಬಟ್ಟಲಿಗೆ ಈ ಪೌಡ್ರನ್ನು ತೆಗೆದಿಟ್ಟುಕೊಳ್ಳಬೇಕು. ಹಾಗೆಯೇ ಗಸಗಸೆಯನ್ನು 2 ಟೇಬಲ್ ಸ್ಪೂನ್ ತೆಗೆದುಕೊಂಡು ಫ್ರೈ ಮಾಡಿ ಇಟ್ಟುಕೊಳ್ಳಿ, ಅಥವಾ ಇದರಲ್ಲಾದರೂ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೋಡಿ, ಚೊಂಗೆ ಮಾಡೋದಕ್ಕೆ ಪೌಡ್ರ್ ರೆಡಿಯಾಗಿದೆ. 2 ಕಪ್ಪು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಹಾಗೆ 1-2 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹೀಗೆ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ಚೆನ್ನಾಗಿ ನಾದಿಕೊಂಡ್ರೆ ಸ್ಮೂತಾಗಿ ಬರುತ್ತೆ. ಇದನ್ನು ಹೀಗೆ ನಾದಿಕೊಂಡು 10 ನಿಮಿಷ ನೆನೆಯಲು ಬಿಡಬೇಕು. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಚೊಂಗೆ ಮಣಿಯಲ್ಲಿಟ್ಟು ಇದನ್ನು ಲಟ್ಟಿಸಿಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನಾದರೂ ಹಚ್ಚಿಕೊಳ್ಳಿ. ಹಿಟ್ಟನ್ನು ಇಟ್ಟು ಇದನ್ನು ಈ ಥರ ಚಪಾತಿ ಹಾಗೆ ಲಟ್ಟಿಸಬೇಕು. ಹೀಗೆ ನಿಮಗೆ ರೌಂಡಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಇದರ ಮೇಲೆ ಡಿಸೈನು ಕೂಡ ಹೀಗೆ ಇದನ್ನು ರೌಂಡಾಗಿ ಲಟ್ಟಿಸಿ ಇಟ್ಟುಕೊಳ್ಳಬೇಕು. ಇದು ತುಂಬಾ ಹೆಲ್ತಿಕರ ಡಿಶ್ ಆಗಿದೆ. ಇದು ಮೊಹರಂ ಟೈಮಲ್ಲಿ ಚೊಂಗೆಯನ್ನು ಮಾಡುತ್ತಾರೆ. ನೋಡಿ, ಇವಾಗ ನೋಡಿ, ಈ ಥರದಲ್ಲಿ ರೆಡಿಯಾಗಿದೆ. ಇದನ್ನು ಚಪಾತಿ ತವ ಮೇಲೆ ಫ್ರೈ ಮಾಡಿ. ಈ ಥರದಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಇದು ಹಳ್ಳಿ ಸೈಡಲ್ಲಿ, ಉತ್ತರ ಕರ್ನಾಟಕದ ಹಳ್ಳಿ ಸೈಡಲ್ಲಿ ತುಂಬಾ ಫೇಮಸ್ ಆದ ರೆಸಿಪಿ ಆಗಿರುತ್ತೆ. ನೋಡಿ, ಇವಾಗ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದನ್ನು ಹಾರ್ಡಾಗಿ ಬೇಯಿಸಿಕೊಳ್ಳಬಾರದು, ಸ್ಮೂತಾಗಿ ಇರಬೇಕು. ನೋಡಿ, ಹೀಗೆ ಬೇಯಿಸ್ತಾ ಇರಿ. ನೋಡಿ, ಇವಾಗ ಚೊಂಗೆ ರೆಡಿಯಾಗಿದೆ. ಅದೇ ಥರದಲ್ಲಿ ನಿಮಗೆ ಚೊಂಗೆ ಮಣಿ ಇಲ್ಲ ಅಂದರೆ ಒಂದು ಚಪಾತಿ ರೌಂಡಾಗಿ ಲಟ್ಟಿಸಿಕೊಳ್ಳಿ. ಅದಕ್ಕೆ ಸ್ಪೂನಿನಿಂದ ಈ ಥರದಲ್ಲಿ ಮಾಡಿಕೊಳ್ಳಿ ಡಿಸೈನ್. ಇದನ್ನಕ್ಕೂ ತುಪ್ಪ ಹಚ್ಚಿ ಅಥವಾ ಎಣ್ಣೆಯನ್ನು ಅಪ್ಲೈ ಮಾಡಿ ಇದನ್ನು ಫ್ರೈ ಮಾಡಿಕೊಳ್ಳಿ. ಈ ಚಪಾತಿಯನ್ನು ಕೂಡ ಬೇಯಿಸಿಕೊಳ್ಳಬೇಕು. ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಬೇಯಿಸಿಕೊಳ್ಳಬೇಕು. ಇವಾಗ ಇದು ರೆಡಿಯಾಗಿದೆ. ನೀವು ಮಾಡಿಟ್ಟುಕೊಂಡ ಚೊಂಗೆ ಮಣಿಯಿಂದ ಚೊಂಗೆಯನ್ನು ಇಟ್ಟುಕೊಂಡು ಅದಕ್ಕೆ ತುಪ್ಪವನ್ನು ಸವರಬೇಕು. ತುಪ್ಪವನ್ನು ಹಚ್ಚಿಕೊಂಡು ನೋಡಿ, ಈ ಥರದಲ್ಲಿ ತುಪ್ಪವನ್ನು ಎಲ್ಲದಕ್ಕೂ 4 ಪೀಸಿಗೆ ಹಚ್ತಾ ಇದ್ದೀನಿ.
ಇದಕ್ಕೆ ನಾವು ಪೌಡ್ರ್ ಮಾಡಿಟ್ಟುಕೊಂಡ ಸ್ವೀಟನ್ನು ಇದರ ಮೇಲೆ ಹಾಕಿಕೊಳ್ಳಬೇಕು. ಹೀಗೆ ಚೆನ್ನಾಗಿ ಎಲ್ಲ ಕಡೆ ಬರುವ ತನಕ ಸುತ್ತಿ ಹಾಕಿಕೊಳ್ಳಿ. ಇದು ಹೆಲ್ದಿಕರ ಡಿಶ್ ಇರುತ್ತೆ. ಇದರಲ್ಲಿ ಅಯನ್ ಕಂಟೆಂಟ್ ಇರುತ್ತೆ. ಪುಟಾಣಿ ಕೂಡ ಹೆಲ್ದಿ ಡಿಶ್ ಹಾಗೂ ಬೆಲ್ಲವು ತುಂಬಾ ಹೆಲ್ದಿಕರವಾಗಿರುತ್ತೆ. ಹಾಗೆ ನಾವು ಚಪಾತಿ ಇಟ್ಟುಕೊಂಡ ಅದಕ್ಕೂ ತುಪ್ಪವನ್ನು ಸವರಿ ಪೌಡ್ರನ್ನು ಹಾಕಿಕೊಳ್ಳಿ. ಈ ಥರದಲ್ಲಿ ಪೌಡ್ರ್ ಹಾಕಿ ನೋಡಿ. ಇವಾಗ ಚೊಂಗೆ ರೆಡಿಯಾಗಿದೆ. ಇದನ್ನು ನೀವು ಇದರ ಮೇಲೆ ಮುಚ್ಚಿ 10 ನಿಮಿಷ ಇಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.